ನಮಸ್ಕಾರ. ನಮ್ಮಮ್ಮ ಹೆಸರು ಮಾರಮ್ಮ. ನಮ್ಗ ಇದು ಬೆಂಗಳೂರಲ್ಲಿ ಬಂದಿದ್ರಿ, ಮೇಲಾಗಿಲ್ಲ, ಸ್ಯಾನೆ ಸೀರಿಯಸ್ ಆಗಿತ್ತು. ಸರಿ ಅಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಆಗಿ ನೋಡಿ ನಮ್ ದೊಡ್ಡಣ್ಣ ಇಲ್ಲ ಅಲ್ಲಿ ಹೋದ್ರೆ ಮೇಲಾಗುತ್ತೆ ಅಂತ ಅಮ್ಮನ್ಗ ಅಲ್ಲಿ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡ್ ಬಂದ್ರಿ. ಬರ್ಬೇಕಾದ್ರೆ ಗಂಜಿನೇ ಆಡ್ತಾ ಇದ್ದಿದ್ದು. ಇವಾಗ್ಲ ಊಟ ಎಲ್ಲ ಮಾಡ್ತಾರೆ, ಚೆನ್ನಾಗವ್ರೆ. ದೇವಸ್ಥಾನಕ್ಕೆ ಹೋದ್ರು ಕೂಡ ವರ ಕೊಡ್ತದ ದೇವ್ರಿಗೆ ಗೊತ್ತಿಲ್ಲ. ಇವ್ರು ಮಾತ್ರ ನಮ್ಮಮ್ಮನಿಗೆ ಮಾತ್ರ ಫುಲ್ ಚೆನ್ನಾಗಾಗಿದೆ. ಏನು ಆಸ್ಮಾ ಅಂತ ಕೆಮ್ಮುಲು ಅದ್ ಕಾಯಿಲೆ ಮೇಲೆ ಆಗಲ್ಲ ಅಂತದೆಲ್ಲ ಮೇಲಾಗಿದೆ. ಇಲ್ಲಿ ಬರ್ಬೇಕಾದ್ರೆ ಬಂಡಿಯಲ್ಲಿ ತಳ್ಕೊಂಡ್ ಬಂದಿದ್ದು ಫುಲ್ ಗಂಜಿನೇ, ಗಂಜಿ ಬಿಟ್ರೆ ಬೇರೆ ಏನು ಅರ್ಥ ಇಲ್ಲ. ಫುಲ್ ಓಪನ್ ಆಗ್ಬಿಟ್ಟಿತ್ತು. ಏನ್ ಗೀವು ರಕ್ತ ಸೋರ್ತಾ ಇತ್ತು. ಇವಾಗ ಆಪರೇಷನ್ ಮಾಡಿದ್ರೆ ಕೂಡ ಗಣ್ಮೆ ಇರ್ತದೇನೋ, ಈ ಟ್ಯಾಬ್ಲೆಟ್ ಕೊಡ್ತಿದ್ಕ ಇದು ಕೂಡ ಇಲ್ಲ, ಹಂಗ್ ಕೂಡ ಇದೆ. ಬೇಕಾದ್ರೆ ರಿಯಲ್ ಆಗಿ ತೋರಿಸ್ತೀನಿ. ಪುನರ್ಜನ್ಮ ಅನ್ನೋ ಕರೆಕ್ಟ್ ಆಗಿದೆ. ಪುನರ್ಜನ್ಮನೇ ಇಲ್ಲಿಗೆ ಬಂದು ನಾವ್ ಅಮ್ಮನ್ ಪುನರ್ಜನ್ಮನೇ ಕೊಟ್ಟಿರೋದು. ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆಲ್ಲ, ಹಾಸ್ಪಿಟಲ್ಗೆಲ್ಲ. ಸಾಕತ್ ಒಂದು ಚೂರು ಇದ್ದಿದ್ದು ಇಷ್ಟು ದಪ್ಪ ಆಗಿದ್ದು, ಅದು ದಪ್ಪ ಆಗಿ ಫ್ಲಡ್ ಆಗೋಗಿತ್ತು. ಫ್ಲಡ್ ಆಗೋಗಿ ಫುಲ್ಲು ಬ್ಲಡ್ ಇದು ಸೋರ್ತಾ ಇತ್ತು. ಫಸ್ಟ್ ಬಂದಾಗ ಡಾಕ್ಟರ್ ಸ್ವಲ್ಪ ಹಿಂದಕ್ಕೆ ಹೋದ್ರು. ಅಷ್ಟು ಅದು ನಾವು ಪ್ಯಾಕ್ ಮಾಡ್ಕೊ ಬಂದಿದ್ರೆ ಎಲ್ಲ ಕಾಣಿಸ್ತಿದ್ದಂಗ ಹಂಗಿದ್ದಿದ್ದು. ಕೊಡ್ತಾ ಕೊಡ್ತಾ ಏನಿಲ್ದ್ರೆ ಎಲ್ಲ ಉದ್ರೋಯ್ತು. ಗಾಯ ಅಲ್ಲಿ ಆಗಿತ್ತು ಅಂತಾನೆ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ. ಚೆನ್ನಾಗಾಗ್ಲಿ, ಚೆನ್ನಾಗ್ ಬರ್ರಿ. ನಿಮ್ಗೆ ಯಾರ್ಗಾನ ಬರೋದೇ ಬೇಡ, ಎಂತ ಗೇರ್ಕು ಈ ಕಾಯಿಲೆ ಬೇಡ, ಬಂದ್ರು ಬಂದಿಲ್ ತೋರ್ಸ್ಕರ್ರಿ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ನಮಸ್ಕಾರ.